ನಾನು ಯೆಹೋಶುವನ ಸಂಗಟ ಎಲ್ಲ ಪ್ರಾಂತದ ಹೋಗಿದಂತೆ ನಾನು ನಿನ್ನ ಸಂಗಟ ಎಲ್ಲ ಪ್ರಾಂತ, ಮುಂಬೈ ಮಾತ್ರ ಅಲ್ಲ, ಯಾವತ್ ಭಾರತ ದೇಶ, ಪ್ರಪಂಚ ಎಲ್ಲಾ ದೇಶ ಈ ಭೂಮಿ ಮೇಲೆ ಇದ್ದಾಗ ನಾ ಬರ್ತೇನೆ. Hallelujah. This is not a Mumbai. All body, any place, any other state, any nations. ಪ್ರತಿ ದೇಶ, ಪ್ರತಿ ರಾಷ್ಟ್ರ, ಪ್ರತಿ ಪ್ರದೇಶ, ಆ ಪ್ರಾಂತದಾಗ ನಿಮ್ಮ ಜೊತೆ ನಾ ಇರ್ತೀನ ದೇವರು ಮಾತುಪಡಿ. Hallelujah. ಅದಕ್ಕೆ ಗಲತಿದ ಒಂದು ಮಾತಿದೆ, ಯೇಸು ಕ್ರಿಸ್ತನಲ್ಲಿ ನಿಮ್ಗೆ ಕರೆದಿದ್ದ ಆತನು, ಯೇಸು ಕ್ರಿಸ್ತನಲ್ಲಿ ಆತನ ಸೇವೆಗೆ ನಿಮ್ಗೆ ಉಪಯೋಗಿಸ್ಕೊಂಡಿದ್ದ ಆತನು, ಆತನ ಬರಸ್ತಕ ಈ ಭೂಮಿ ಮೇಲೆ ನಿಮ್ಗೆ ಎಲ್ಲಿ ನಿಂತು ಆ ಕಾರ್ಯಗಳು ಮೊದಲು ಮಾಡಿದ ದೇವರು ಎಲ್ಲಿ ಬಿ ನಡೆಸ್ತಾ ಇರ್ತಾನೆ. ಹಲ್ಲೆಲೂಯಾ. ಇಲ್ಲಿ ಬಂದಿದ್ದ ಅಭಿಷೇಕ ಇದೇ ಭೂಮಿಯಾಗ ಎಲ್ಲಿ ನಾನು ನಿಂತು ಬರ್ತದೆ. ಬಾಂಬೈದಾಗ ಬರಲೇನೋ ಅಂದ್ಕೊಂಬಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಬೇರೆ ಪ್ಲೇಸ್ದಾಗ ಇಕ್ಕರೆ ಅಲ್ಲಿನೂ ಬರ್ತದೆ, ಒಂದು ಬಾಯಿಗೆ ಇಕ್ಕದೂ ಬರ್ತದೆ. ಯಾಕಂದ್ರೆ ಆತನ ಶಕ್ತಿಗೆ ಯಾರು ನಿಂದಿಸರಪಲ್ಲ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದ್ಸಲ ಮದ್ರಗಿ ಅಂತ ಪ್ರಾಂತ ಇರ್ತದೆ ನಿರ್ಮಾತ, ಮದ್ರಗಿ, ಅಲ್ಲೊಂದು ತಾಂಡೆ, ಅವರು ಎಷ್ಟು ಬ್ರದರ್ ಸಿಸ್ಟರ್ಸ್ ಅವ್ರು ಕರೆದಾರ. ಜನ 25 ಮಂದಿ 30 ಮಂದಿ ಇದ್ದಾರೆ. ಯಾರ ಮನೆಗೂ ಅಷ್ಟು ಜಾಗ ಇಲ್ಲ. ಅವ್ರು ಕಟ್ಕೊಂಡಿದ್ದ ಗುಡಿ ಅದೊಂದು ಏನದ, ಆ ಗುಡಿಯಾಗ ಮಾಡಂತಾರ ಪ್ರೇಯರ್. ನಾಂದಿ ನಿಂಗೆ ಯಾರ ಮನೆಯಾರ ಓಕೆ, ಇನ್ನು ಯಾರ ಮೇಲೆ ಹಾಲು ಓದ್ತೋಗ್ತಿಲ್ಲ, ಮನೆ ಯಾರು ದೊಡ್ಡ, ಆ ಗುಡಿನೇ ಅಡಾಲ್ಕದ, ಗುಡಿಯಾಗ ನಡಿ ಅಂದಾರ. ನಾವು ಭಯ ಆಗ್ಯದ ಗುಡಿಯಾಗ ಹ್ಯಾಂಗ್ ಮಾಡ್ಲಿ. ಹಲ್ಲೆಲೂಯಾ. ನಾ ದೇವ್ರಿಗೆ ಕೇಳಿನ, ದೇವ್ರೆ ಅಲ್ಲಿ ಬರ್ತೆ ನೀ ಗುಡಿಯಾಗ, ಆ ಗುಡಿಯಾಗ ನೀ ಬರ್ತೆ, ಆ ಗುಡಿಯಾಗ ಅವ್ರ ಮೇಲೆ ಅದ್ಭುತ ಜರುಗಿಸ್ತೆ, ಆ ಗುಡಿಯಾಗ ನೀ ಪವಿತ್ರ ಆತ್ಮನ ಶಕ್ತಿ ತುಂಬತೆ ಅಂದ ದೇವ್ರ ಅಂದನ. ನನಗ ಮನೆ ಅಡ್ಡಿಲ್ಲ, ಗುಡಿ ಅಡ್ಡಿಲ್ಲ, ನಾನು ಆತ್ಮ ಆಗಿದ್ದೀನಿ ನಿನ್ನ ಒಳಗೆ ಎಲ್ಲಾದ್ರೂ ಬರ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ ದ ನೇಮ್ ಆಫ್ ಜೀಸಸ್. ಅವ್ರ ಗುಡಿಯಾಗ ನಮ್ ದೇವ್ರು ಇಳಿದು ಬಂದ ನಾ ನೋಡಿ. ಅವ್ರ ಗುಡಿಯಾಗ ದೇವ್ರು ಅನೇಕ ಮಂದಿಗೆ ಬಿಡುಗಡೆ ಮಾಡ್ಯಾರ. ಅವ್ರ ಗುಡಿಗೆ ದೇವ್ರು ಅನೇಕರಿಗೆ ಸ್ವಸ್ಥತೆ ಮಾಡ್ಯಾರ. ಅನೇಕರಿಗೆ ಅವ್ರ ಮುಂದೆ ಜೀವಗಳ ಕಾರ್ಯ ಮಾಡಬೇಕು. ಅದಕ್ಕೆ ಮುಂಬೈ ಆಗಲಿ, ದಿಲ್ಲಿ ಆಗಲಿ, ಏನ್ ರಾಷ್ಟ್ರ ಆಗಲಿ, ನಿಮ್ ಪ್ರಾರ್ಥನಾ ದೇವರ ಕೃಪೆ ನಮ್ಗೆ ಇಟ್ಟಿದ್ದಕ್ಕೆ ಎಲ್ಲಿ ಆತನು ಆತ ಇಳಿದು ಬರ್ತಾನ ಕಾರ್ಯ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ಎಲ್ಲಿಂದ ಬಿ ಕೇಳ್ತಾನೆ. ನೀವು ಅನ್ಕೋಬಹುದು ನಮ್ಮ ಮನೆಗಿಂದ ಮಾತ್ರ ಕೇಳ್ತಾನೇನೋ, ಮಂದಿ ಮನೆಗೆ ಹೋಗಿ ಪ್ರೇಯರ್ ಮಾಡಿದ್ರೆ ಹಂಗ, ನೆಂಟರ ಮನೆಗೆ ಹೋಗಿ ಪ್ರೇಯರ್ ಮಾಡಿದ್ರೆ ಹಂಗ. ನೋ ನೋ. ಎನಿ ಪ್ಲೇಸ್. ಈ ಭೂಮಿ ಅದ್ರ ಸಂಪೂರ್ಣತೆ ಯಾರ್ದು? ಈಗ ನೀ ಎಲ್ಲಿದ್ದನು ಭೂಮಿಯಾಗಿರ್ತಲ್ಲ. ನಿಮ್ಮ ಮನೆಗಿದ್ದು ಎಲ್ಲಿದ್ದು, ನೆಂಟರ ಮನೆಗಿದ್ರೆ ಎಲ್ಲಿರ್ತಿ. ಈ ಭೂಮಿ ಅದ್ರ ಸಂಪೂರ್ಣತೆ ಯಾರು? ನಿಮ್ ದೇವರು. ನಿಮ್ ದೇವ್ರದಿದ್ದ ನಿಮ್ಗೆ ಎಲ್ಲಿ ಹೋಗಿ ಪ್ರೇಯರ್ ಮಾಡ್ತಾನೋ ಆ ದೇವರು ಕೇಳ್ತಾನ ಬರ್ತಾನ ಅಲ್ಲಿಗೆ. ಈ ಕರ್ನಾಟಕ ಇರ್ಲಿ, ತೆಲಂಗಾಣ ಇರ್ಲಿ, ಈ ಭೂಗೋಳದಾಗ ನಿಮ್ಗೆ ಎಲ್ಲಿಂದ ಪ್ರಾರ್ಥನೆ ಮಾಡ್ತಾನೋ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಮಾಡಕ್ಕೆ ಶಕ್ತನಾಗಿದ್ದಾನೆ. ಅದು ಯಾವುದೇ ಪ್ರದೇಶ ಇರ್ಲಿ, ಗಿಡ ಇರ್ಲಿ, ಅಡಿ ಇರ್ಲಿ, ಮನಿ ಇರ್ಲಿ, ಮತ್ತೊಂದು ಪ್ಲೇಸ್ ಇರ್ಲಿ, ನೋ ಪ್ರಾಬ್ಲಮ್. ಅದಕ್ಕೆ ಹೇಳ್ತಾ ಇದ್ದೀನಿ, ನಂಬಿಕೆ ನಿಮಗಿದ್ರೆ ಈ ಭೂಮಿಯಾಗ ದೇವರು ಎಲ್ಲಿಗೂ ಬರ್ತಾರೆ. ನಾವು ನೆಂಟರ ಮನೆಗಿದ್ದೆ, ಈಗೆಲ್ಲ ಹಿಂಗ್ ನಡೆಯಲ್ಲ, ಅಲ್ಲೇ ನಡೀತದೆ, ಎಲ್ಲ ತೆಗೆದಾಯ್ಕೋರಿ ಮನಸ್ಸಿನಾಗೆ. ಅಲ್ಲಿನೂ ನಡೀತದ, ಎಲ್ಲಿನೂ ನಡೀತದ. ನೀವು ನಂಬುದ್ರೆ ನಿಮ್ಮ ಪ್ರದೇಶ ಎಲ್ಲಿ ಬಿ ನಡೀತದೆ. ಯಾಕಂದ್ರೆ ದೇವ್ರಿಗೆ ಅಡ್ಡ ಏನಾರ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವ್ರಿಗೆ ಅಡ್ಡ ನಾನು ಇರ್ತದ. ಒಂದು ಊರಾಗ ನಾನು ಕರ್ತಿರು, ಅವರು ಲಿಂಗಾಯತ ಮನೆಗೆ ಬರ್ರಿ ಅಂತ. ಅವ್ರ ಊರಿನ ಮಂದಿ ಬೇರೆ ಜನ ಇತ್ತು. ಅವ್ರಂತಾರ, ನೀವು ಬರ್ರಿ ಖರೆ, ಈ ನಮ್ಮೂರವ್ರಿಗೆ ಬ್ಯಾಡ, ತಗೊಬಾರ ಬರ್ರಿ ಮನೆಗೆ ಅಂತಾರ. ನಾಂದಿನಿ ಸರ್, ಅವ್ರನ್ನೂ ಮನುಷ್ಯರ ಇಲ್ಲ, ನೀವು ಬರ್ರಿ, ಅವ್ರಿಗೆ ಇಲ್ಲೇ ಹೊರಗೆ ಕೂಡ ನಾನು. ಹಲ್ಲೆಲೂಯಾ. ಸರಿ ಕೂಡ್ರಪ್ಪ ಹೊರಗಂತ ಒಳಗೆ ಹೋಗಿ, ಅವ್ರೊಂದು ಚಂದ ಒಂದು ಸಿಸ್ಟಮೆಟಿಕ್ ಮಾಡಿರೋ ಮನೆಗೆ. ಅವ್ರ ಮನೆಗೆ ಯಾವಾಗಲೂ ಒಂದು ಗುರು ಬರ್ತಾನೆ. ಆ ಗುರು ಬಂದಾಗ ಒಂದು ಪೀಠ ಮಾಡ್ಯಾರ, ಒಂದು ಗದಿ ಮಾಡ್ಯಾರ. ಆ ಪೀಠದ ಮೇಲೆ ಗುರು ಕೂಡ್ತಾನ. ಆ ಪೀಠದ ಮೇಲೆ ಗುರು ಕೂಡ್ತಾನ. ತೆಲಿ ಮೇಲೇನೋ ದೊಡ್ಡ ಒಂದು 7 ತೆಲಿದ ಹಾವು ಅದ, ಅಂದ್ರೆ ಕರೆದಲ್ಲ, ಗೊಂಬೆ ಅದು. ಅದ್ರ ಮ್ಯಾಲ ಕುಂತ್ರ ಕರೆಕ್ಟ್ ತೆಲಿ ಮೇಲೆ ಬರ್ತದೆ. ಎಲ್ಲಿ ಬರ್ತದ? ಅದ್ರಾಗ ನನ್ಗೆ ಕೂಡಲತ್ತಾರ ಅವ್ರು. ಅದು ಎಲ್ಲಿ ಬರ್ತದ? ಯಾವ ಫೋಟೋ ತೆಗ್ದಾನ ನನಗಂಜಿಕೆ. ಹಲ್ಲೆಲೂಯಾ. ನಾ ಬೇರೆ ಕುರ್ಚಿ ಮೇಲೆ ಕೂಡ್ತೀನಿ, ನಾನು ಕೂಡಲ್ಲ ಅಂದ್ರೆ ಅವ್ರೇನಂದ್ರೆ
ಇದು ಪ್ರತ್ಯೇಕವಾಗಿ ಗುರುಗಳಿಗೋಸ್ಕರ ಸಿದ್ಧ ಮಾಡಿದ ವೇದಿಕೆ. ನಮ್ಮನೆ ಇದ್ರ ಮೇಲೆ ಕೊಡ್ಬೇಕು ನೀವು. ಇದ್ರ ಮೇಲೆ ಕುಂತ್ರೆ ವಾಕ್ಯ ಕೇಳ್ತೇವೆ, ಇದ್ರ ಮೇಲೆ ಕುಂತೆ ನಮ್ ಮಾತು ಹೇಳ್ರಿ ಅಂದ್ರು. ಹಲ್ಲೆಲೂಯಾ. ನಾ ಕೈ ಎದ್ ಮೇಲೆ ಇಕ್ಕೊಂಡ್ ದೇವ್ರೆ ಅಲ್ಲಿ ನಿನ್ ಚಿತ್ತನ ಅಲ್ಲಿ ಕೂಡೋದು ನಿನ್ ಚಿತ್ತನ ಕೂಡ್ಬೋದ ಅಂದ್ರೆ ಪರಿಶುದ್ಧಾತ್ಮ ಏನಂದ್ ಗೊತ್ತಾ, ಅದು ಪ್ಲೇಸ್ನು ನಂದೇ ಅಂದನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಜಾಗನೂ ನಂದೇ ಅಂದನ. ನಾ ಅಂದ್ಕೊಂಡಿನಿ ಅಲ್ಲಿ ಕುಂತರು ದೇವ್ರು ಸಿಟ್ಟು ಮಾಡ್ತಾನೇನೋ, ಅಲ್ಲಿ ಕುಂತರು ದೇವ್ರು ನನಗೆ ಓಡಿಸಿ ಏನಾರು ಅಂತಾನೇನೋ ಅಂತ ಭಯಪಡ್ತೀನಿ. ದೇವ್ರಂದ್ರೆ ನೀವು ಎಲ್ಲಿ ಕುಂತರು ಆ ಜಾಗ, ಅದಕ್ಕೆ ಸಂಬಂಧಪಟ್ಟಿದ್ದ ವೇದಿಕೆ, ಅದಕ್ಕೆ ಸಂಬಂಧಿಸಿದ ಜನರು ನನ್ನೋರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಅದ್ರ ಕುಂತಿನ ಕರೆಕ್ಟ್ ನನ್ನ ತಲೆ ಮೇಲೆ ಬರ್ತದ ಹಾವು ಕೊಂಬಿ. ಪ್ರೈಸ್ ಗಾಡ್. ಸೊ ಆ ಥರನೂ ದೇವರು ಅವ್ರ ಮನೆಗೆ ಅದ್ಭುತ ಮಾಡಿ ಅನೇಕ ಜನರ ಬಿಡುಗಡೆ ಮಾಡಿದ, ಅನೇಕ ಜನ ಸ್ವಸ್ಥತೆ ಮಾಡಿದ. ಪರಿಸ್ಥಿತಿಗಳೆಲ್ಲ ಚೇಂಜ್ ಅವ್ರ ಥರ ಏನ್ ಅನ್ಕೊಂಡಿದ್ರು ಅಂದ್ರೆ ಈ ಜನ ನಮ್ಮ ಊರಾಗ ಕ್ರೈಸ್ತವ್ರ ಖರೆ ಈ ತರ ನಿಮ್ ನಂಬಿಕೆ ನಿಮ್ಮ ಈ ತರ ಅವ್ರ ಪ್ರೀತಿ ಕನಿಕರ ದಯಾ ಭಕ್ತಿ ನಮ್ಗೆ ತೋರಿಸಿಲ್ಲ. ಅವ್ರಿಗೆ ನೋಡಿ ದೇವ್ರು ಚಂದಿಲ್ಲ ಅನ್ಕೊಂತೀವಿ ನಾವು. ನಿಮಗೂ ನೋಡಿದ್ರೆ ದೇವ್ರು ಬಹಳ ಉತ್ತಮ ಅನ್ಸ್ಲತ್ತನ ಅಂದ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ನೇಮ್, ದ ಸ್ಪಿರಿಟ್ ಆಫ್ ಗಾಡ್. ನಿಮಗೂ ನೋಡಿದ್ರೆ ದೇವ್ರು ಶಕ್ತಿವಂತರ ಅನ್ಸ್ಲತ್ತದ, ಈ ದೇವ್ರು ಕನಿಕರವಂತರ ಅನ್ಸ್ಲತ್ತದ, ಈ ದೇವ್ರು ಭೇದ ಭಾವನೆ ಇಲ್ಲದಂತ ದೇವ್ರು ಅನ್ಸ್ಲತ್ತದ. ನಿಮಗೂ ನೋಡಿದ್ರೆ ದೇವ್ರು ನಂಬಬೇಕು ಅನ್ಸ್ಲತ್ತದ. ಈ ನಮ್ಮೂರಗಾರ ಕ್ರೈಸ್ತವ್ರು ಅವ್ರಿಗೆ ನೋಡಿದ್ರೆ ಯಾಕೋ ಈ ದೇವ್ರು ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ನಡೆ ಪ್ರಕಾರ, ನಾವು ಪ್ರವರ್ತನ ಪ್ರಕಾರ ದೇವರು ಅವ್ರನ್ನ ಇಷ್ಟ ಆಯ್ತದ. ಹಲ್ಲೆಲೂಯಾ. ನಾವು ಕೂಡಲ್ಲ, ನಾ ತಿಮ್ಮಲ್ಲ ನಿಮ್ ಮನೆಗ, ನಾ ಬರಲ್ಲ ಅಂದ್ರೆ ಇವ್ರ ಒಳಗೂ ಭೇದ ಭಾವ ಅಂತಾರ. ಏನಂತಾರ? ನಾದ್ರ ಕೂಡಲ್ಲ, ನಾ ನಿಮ್ ಮನೆಗೆ ಬರಲ್ಲ, ಅಲ್ಲಿ ಕೂಡಲ್ಲ, ಇಲ್ಲಿ ಕೂಡಲ್ಲ ಅಂತಾರೆ. ಅವ್ರು ಬಿ ಅಂತಿರು ಇಷ್ಟಪಡ್ತಿಲ್ಲ ಅಂತ. ಓಕೆ, ಎನಿವೆ ದೇವ್ರು ಎಲ್ಲಾದ್ರೂ ಕಾರ್ಯ ಮಾಡ್ತಾನ. ಏನ್ ಮಾಡ್ತಾನ? ಎಲ್ಲಿಯಾದ್ರೂ ಹಲ್ಲೆಲೂಯಾ. ಇನ್ನ ನಿಮ್ ಜೀವನದಾಗ ನೀವು ಪ್ರೇಯರ್ ಮಾಡಿದ್ಕೊಂಡಿದ್ಕೋ, ಇಲ್ಲಿ ಬಂದಿದ್ಕೋ, ವಾಕ್ಯ ಕೇಳಿದ್ಕೋ, ಇನ್ನ ಏನಾರ ಹೀಲಿಂಗ್ ಅಂಡ್ ಡೆಲಿವರೆನ್ಸ್, ಮಿರಕಲ್ಸ್, ಸೈನ್ಸ್ ಅಂಡ್ ವಂಡರ್ಸ್ ದೇವ್ರು ನಿಮ್ ಜೀವನದಾಗ ಏನಾರ ಉಪಕಾರ ಮಾಡಿದ್ರೆ 1 ನಿಮಿಷ ದೇವ್ರಿಗೋಸ್ಕರ ಹೇಳ್ಬೋದು. ಈಗ ಮಹೇಶ್